ಜಿಲ್ಲೆಗಳನ್ನ ಇನ್ನಷ್ಟು ಅರ್ಥ ಮಾಡಿಕೊಳ್ಳೋಣ. ಡಿಸ್ಟ್ರಿಕ್ಟ್ ದರ್ಶನ ಟಾಕಿಂಗ್ ಪ್ಯಾರೆಟ್ಸ್ನಲ್ಲಿ. ಕರ್ನಾಟಕದಲ್ಲಿ ನೆಲ, ಜಲ, ಬಾನು, ಟ್ರೇನು, ಮೀನು, ಭೂತ, ಕೋಲ, ದೈವ, ಧರ್ಮಕ್ಕೆ ಪ್ರಸಿದ್ಧ ನಮ್ಮ ಮಂಗಳೂರು. ತಾಯಿ ಮಂಗಳಾದೇವಿಯಿಂದ ವರವಾಗಿ ಪಡೆದ ಹೆಸರು ಈ ಮಂಗಳೂರು. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ. ಮಂಗಳೂರು ರಾಣಿ ಅಬ್ಬಕ್ಕ ಮತ್ತು ಕೋಟಿ ಚೆನ್ನಯ್ಯರನ್ನ ನೆನೆಸಿಕೊಳ್ಳದೆ ಪರಿಪೂರ್ಣ ಆಗೋದಿಲ್ಲ. ನಿಮಗೊತ್ತಾ, ಕರ್ನಾಟಕದಲ್ಲಿ 4 ಸಂಚಾರಿ ಮಾರ್ಗಗಳನ್ನ ಹೊಂದಿರುವ ಏಕೈಕ ನಗರ ನಮ್ಮ ಮಂಗಳೂರು. ಸುಂದರ ಕಡಲ ತೀರಗಳು, ಕೌತುಕ ಹುಟ್ಟಿಸುವ ಪ್ರೇಕ್ಷಣೀಯ ಸ್ಥಳಗಳು, ಶ್ರೀಮಂತ ಇತಿಹಾಸ, ವೈವಿಧ್ಯಮಯ ಸಂಸ್ಕೃತಿ, ಯಕ್ಷಗಾನದ ಸೆಳೆತ, ರುಚಿಕರವಾದ ಪಾಕ ಪದ್ಧತಿ, ಜೊತೆಗೆ ಮನಸ್ಸಿಗೆ ಮುದ ನೀಡುವ ಹಚ್ಚ ಹಸಿರಿನಿಂದ ಕೂಡಿರೋ ನೈಸರ್ಗಿಕ ಸೌಂದರ್ಯ ಈ ದಕ್ಷಿಣ ಕನ್ನಡ ತನ್ನ ಒಡಲಲ್ಲಿ ಇರಿಸಿಕೊಂಡಿದೆ. ಇಷ್ಟೆಲ್ಲಾ ವೈವಿಧ್ಯತೆಯನ್ನ ಹೊಂದಿರೋ ಮಂಗಳೂರಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನಿಮಗಾಗಿ. ಮಂಗಳೂರು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಕಾಣಸಿಗುವ ಊರು. ಕೇವಲ ಕರ್ನಾಟಕ, ಭಾರತದ ಪ್ರವಾಸಿಗರಿಗಷ್ಟೇ ಅಲ್ಲ, ವಿದೇಶಿಗರಿಗೂ ದಿ ಬೆಸ್ಟ್ ಪ್ಲೇಸ್. ಯಾಕಂದ್ರೆ ಇಲ್ಲಿರೋ ಕಡಲ ತೀರಗಳು ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೆಯುತ್ತೆ. ಕಣ್ಣಿಗೆ ಕಟ್ಟುವಂತಹ ರೋಮಾಂಚನ ಅನಿಸುವ ಸ್ಥಳಗಳಿವೆ. ಇನ್ನು ಮಂಗಳೂರು ಜಿಲ್ಲೆ ಕ್ರಿಸ್ತಪೂರ್ವ 3ನೇ ಶತಮಾನದಷ್ಟು ಹಿಂದಿನ ಇತಿಹಾಸವನ್ನ ಹೊಂದಿದೆ. ಭಾರತ ದೇಶದ ಅತ್ಯಂತ ಹಳೆಯ ಬಂದರು ನಗರಗಳಲ್ಲಿ ಒಂದಾಗಿದೆ. ರಾಜಧಾನಿ ಬೆಂಗಳೂರಿಂದ 350 ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ಮಂಗಳೂರು. ಅರೇಬಿಯನ್ ಮತ್ತು ಪಶ್ಚಿಮ ಘಟ್ಟದ ಪರ್ವತ ಶ್ರೇಣಿಗಳ ಮಧ್ಯೆ ಇದೆ ಈ ಸುಂದರ ನಾಡು. ರಾಜ್ಯದಲ್ಲಿ 4 ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಹೊಂದಿರುವ ಏಕೈಕ ಜಿಲ್ಲೆ ಅಂದ್ರೆ ಅದು ದಕ್ಷಿಣ ಕನ್ನಡ. ರಸ್ತೆ ಮತ್ತು ರೈಲು ಸಾರಿಗೆ, ವಿಮಾನಯಾನ, ಸಮುದ್ರಯಾನ ಸೌಲಭ್ಯವನ್ನ ಹೊಂದಿದೆ ಮಂಗಳೂರು. ಇನ್ನು ವಿಶೇಷ ಅಂದ್ರೆ ಮಂಗಳೂರು 9 ಹೆಸರುಗಳನ್ನ ಹೊಂದಿದೆ. ತುಳು ಭಾಷೆಯಲ್ಲಿ ಕುಡ್ಲ, ಕನ್ನಡದಲ್ಲಿ ನಾವು ಮಂಗಳೂರು ಅಂತೀವಿ, ಮಲಯಾಳಂನಲ್ಲಿ ಮಂಗಲಾಪುರಂ, ಹವ್ಯಕದಲ್ಲಿ ಕೊಡಿಯಾಲ, ಇನ್ನು ಬ್ಯಾರಿ ಭಾಷೆಯಲ್ಲಿ ಮೈಕಾಲ, ಕೊಂಕಣಿಯಲ್ಲಿ ಕೊಡಿಯಾಲ್ ಅಂತಾರೆ. ಹೀಗೆ ಅನೇಕ ಭಾಷೆಗಳಲ್ಲಿ ಮಂಗಳೂರನ್ನ ಕರೆಯಲಾಗುತ್ತೆ. ಇನ್ನು ಮಂಗಳೂರಲ್ಲಿ ಇರುವ ಸೇಂಟ್ ಅಲೋಶಿಯಸ್ ಚರ್ಚ್ 1880ರಲ್ಲಿ ಸ್ಥಾಪನೆಯಾಯಿತು. ಈ ಚರ್ಚ್ನಲ್ಲಿ ಇಟಾಲಿಯನ್ ಬರಹಗಳು ಹಾಗೂ ಆಕರ್ಷಕ ವರ್ಣಚಿತ್ರಗಳನ್ನ ಕಾಣಬಹುದು. ವಿಶಾಲವಾದ ರಸ್ತೆಗಳು, ಶಾಂತತೆಯಿಂದ ಕೂಡಿರುವ ಸ್ಥಳಗಳನ್ನ ಹೊಂದಿರೋ ಮಂಗಳೂರು ಭಾರತದ 8ನೇ ಸ್ವಚ್ಛ ನಗರ ಅಂತ ಕರೆಸಿಕೊಂಡಿದೆ. ನಮ್ಮ ಮಂಗಳೂರು ಜಿಲ್ಲೆ ಭಾರತದ ಉನ್ನತ ವ್ಯಾಪಾರ ತಾಣಗಳಲ್ಲಿ 13ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ಬೆಂಗಳೂರಿನ ನಂತರ 2ನೇ ಸ್ಥಾನದಲ್ಲಿರೋದು ನಮ್ಮ ಹೆಮ್ಮೆ. ಈಗಂತೂ ಇಲ್ಲಿನ ಹೋಟೆಲ್ ಉದ್ಯಮ ಗಗನಕ್ಕೇರ್ತಿದೆ. ಪಬಾಸ್ ಐಸ್ ಕ್ರೀಮ್ ಬಾಯಲ್ಲಿ ನೀರು ಬರುತ್ತಲ್ವಾ, ಅದೇ ರೀತಿಯಾಗಿ ಮಂಗಳೂರು ಫಿಶ್ ಲ್ಯಾಂಡ್, ಶೆಟ್ಟಿ ಲಂಚ್ ಹೋಮ್, ಮಚಲಿ, ಪಿಲಿಕುಳಾರ್, ಹೀಗೆ 10 ಹಲವು ದೇಸಿ ಮತ್ತು ವಿದೇಶಿ ಫುಡ್ ಐಟಮ್ಸ್ ಫಟಾಫಟ್ ಅಂತ ಫೇಮಸ್ ಆಗಿದೆ. ಮಂಗಳೂರು ತುಳು, ಕೊಂಕಣಿ, ಬ್ಯಾರಿ ಮತ್ತು ಮಲಯಾಳಂ ಸೇರಿದಂತೆ ಅನೇಕ ಸಂಸ್ಕೃತಿಗಳ ಮಿಶ್ರಣವನ್ನ ಹೊಂದಿರುವ ವೈವಿಧ್ಯಮಯ ಜಿಲ್ಲೆ. ಪ್ರಪಂಚಾದ್ಯಂತ ಪ್ರವಾಸಿಗರನ್ನ ಆಕರ್ಷಿಸುವಂತಹ ಪಣಂಬೂರು, ತಣ್ಣೀರುಬಾವಿ, ಸೂರತ್ಕಲ್ನಂತಹ ಸುಂದರವಾದ ಕಡಲ ತೀರಗಳನ್ನ ನಾವು ಕಾಣಬಹುದು. ಇನ್ನು ದೇವಸ್ಥಾನಗಳ ಬಗ್ಗೆ ಮಾತಾಡೋದಾದ್ರೆ, ನೂರಾರು ಸಾವಿರಾರು ವರ್ಷಗಳ ಹಳೆಯ ದೇವಸ್ಥಾನ, ದರ್ಗಾ, ಜೈನ ಬಸದಿಗಳು ಹಾಗೂ ಹಳೆಯ ಚರ್ಚ್ಗಳನ್ನ ಮಂಗಳೂರಲ್ಲಿ ಕಾಣಬಹುದು. ಹೆಚ್ಚು ಕಮ್ಮಿ ಮಂಗಳೂರು ಜಿಲ್ಲೆಯನ್ನ ದೇವಸ್ಥಾನಗಳ ನಗರಿ, ದೇವಸ್ಥಾನಗಳ ರಾಜಧಾನಿ ಅಂತಾನೆ ಕರೆಯಬಹುದು. ಈ ಜಿಲ್ಲೆಯಲ್ಲಿ ಕುದ್ರೋಳಿ ಗೋಕರ್ಣನಾಥ, ಕದ್ರಿ ಮಂಜುನಾಥ, ಮಂಗಳಾದೇವಿ ದೇವಸ್ಥಾನ, ಧರ್ಮಕ್ಕೆ ಹೆಸರುವಾಸಿ 800 ವರ್ಷ ಹಳೆಯ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ, ಅದೇ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ, ಉಳ್ಳಾಳದ 500 ವರ್ಷ ಹಳೆಯ ಸೈಯದ್ ಮದನಿ ದರ್ಗಾ ಹೆಚ್ಚು ಜನಪ್ರಿಯತೆಯನ್ನ ಹೊಂದಿದೆ. ಮಂಗಳೂರಿನ ಭೂತ ಕೋಲ ದೈವಗಳಿಗಿದ್ದಾರೆ ಕೋಟಿ ಕೋಟಿ ಭಕ್ತರು. ಸರ್ಪದೋಷ ನಿವಾರಣೆಗೆ ಬರುವ ಭಕ್ತರೆಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾರೆ. ಮೂಡಬಿದಿರೆಯ 1000 ಕಂಬಗಳ ಬಸದಿ ಜೈನ ಕಾಶಿ ಅಂತ ಕರೆಯಲ್ಪಡುತ್ತೆ. ಇನ್ನು ಮಂಗಳೂರು ದಸರಾ, ಕಂಬಳ, ಯಕ್ಷಗಾನ ಕರ್ನಾಟಕದ ಟಾಕ್ ಆಫ್ ದ ಟೌನ್. ಲಕ್ಷಾಂತರ ಜನ ಈ ಕಂಬಳ ನೋಡೋದಕ್ಕೆ ದೇಶದ ನಾನಾ ಭಾಗಗಳಿಂದ ಬರ್ತಾರೆ. ಇತ್ತ ಮಂಗಳೂರು ಅಂದ್ರೆ ಎಲ್ಲರಿಗೂ ತಕ್ಷಣಕ್ಕೆ ನೆನಪಾಗೋದು ಮೀನು, ಬಾಂಗ್ಡಾ ಫ್ರೈ, ಅಂಜಲ್ ಫ್ರೈ, ತವಾ ಫ್ರೈ, ರವಾ ಫ್ರೈ, ಮೀನ್ ಸಾರು, ಮೀನೂಟ, ಪತ್ರೊಡೆ, ನೀರ್ ದೋಸೆ. ಆಹಾ, ಬಾಯಲ್ಲಿ ನೀರ್ ಬರ್ತದೆ ಮಾರ್ರೆ.
ಅಂಜಲ್, ಮಾಂಜಿ, ಬಂಗ್ಡೆ, ಭೂತಾಯಿ, ಮದಿಮಾಲ್, ಮುರು ಮೀನು, ಇನ್ನು 10 ವೆರೈಟಿ ಸಿಗೋ ಮೀನು ಪ್ರಿಯರ ಸ್ವರ್ಗ ಇದು ಅಲ್ವೇನ್ರಿ? ಮಂಗಳೂರು ಮೀನುಗಾರಿಕೆಗೆ ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆಯೋ ಅದೇ ರೀತಿಯಾಗಿ ಬೀಡಿ ಉದ್ಯಮಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಹೊಂದಿದೆ. ಯಾಕಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಬೀಡಿ ಕಾರ್ಮಿಕರು ಸಿಗೋದು ಮಂಗಳೂರಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ, ಕುಮಾರಧಾರ ನದಿಗಳು ಹರಿದು ಸಮುದ್ರ ಸೇರುತ್ತೆ. ಇನ್ನು ಈ ಜಿಲ್ಲೆ ಘಟಾನುಘಟಿ ರಾಜಕಾರಣಿಗಳನ್ನ ಕೊಟ್ಟಿದೆ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ಜನಾರ್ದನ ಪೂಜಾರಿ, ದಿವಂಗತ ಜಾರ್ಜ್ ಫರ್ನಾಂಡಿಸ್, ಮಾರ್ಗರೇಟ್ ಆಳ್ವಾ, ದಿವಂಗತ ಯುಟಿ ಫರೀದ್, ಇವರು ಯುಟಿ ಖಾದರ್ ಅವರ ತಂದೆ. ಇನ್ನು ಸ್ಪೀಕರ್ ಯುಟಿ ಖಾದರ್, ನಳಿನ್ ಕುಮಾರ್ ಕಟೀಲ್, ರಮಾನಾಥ್ ರೈ, ಹೀಗೆ ಪ್ರಜ್ಞಾವಂತ ರಾಜಕಾರಣಿಗಳನ್ನ ಕೊಟ್ಟಂತಹ ಹೆಮ್ಮೆಯ ಜಿಲ್ಲೆ ದಕ್ಷಿಣ ಕನ್ನಡ. ಕಾರ್ನಾಡ್ ಸದಾಶಿವರಾಯರು ಮತ್ತು ಆಧುನಿಕ ಮಂಗಳೂರು ನಿರ್ಮಾತೃ ಶ್ರೀನಿವಾಸ್ ಮಲ್ಲೇರ್ ಅವರನ್ನ ನೆನಪಿಸಿಕೊಳ್ಳದೆ ಮಂಗಳೂರಿನ ಡಾಕ್ಯುಮೆಂಟರಿ ಅಪೂರ್ಣ ಅನಿಸುತ್ತೆ ಅಲ್ವಾ? ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹಾಗೂ ಸದಾನಂದ ಗೌಡರು ಕೂಡ ಇದೇ ಜಿಲ್ಲೆಯವರು. ಇನ್ನು ಮಂಗಳೂರು ನೋಡಕ್ಕಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಅಂತೂ ಇದ್ದೇ ಇದೆ. ಅದರ ಜೊತೆಗೆ ಜಗತ್ತಿನ ಭಾರತದ ಬ್ಯೂಟಿಫುಲ್ ತಾರಿಯರನ್ನೂ ಕೊಟ್ಟಿದೆ. ಅವರೇ ಇವರು ಮಿಸ್ ವರ್ಲ್ಡ್ ಐಶ್ವರ್ಯ ರೈ, ಅನುಷ್ಕಾ ಶೆಟ್ಟಿ, ಶಿಲ್ಪಾ ಶೆಟ್ಟಿ, ಶಮಿತಾ ಶೆಟ್ಟಿ, ಸುನಿಲ್ ಶೆಟ್ಟಿ, ಶ್ರೀನಿಧಿ ಶೆಟ್ಟಿ, ಆಕ್ಟರ್ ಸುಮನ್, ಇನ್ನೂ ಅನೇಕಾನೇಕ ತಾರಿಯರ ಸುಂದರ ಜನ್ಮಸ್ಥಳವಿದು. ಹಾಗೆ ಮಂಗಳೂರು ಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳನ್ನೂ ಹೊಂದಿದೆ. ಯನಪೋಯ ಡೀಮ್ಡ್ ವಿಶ್ವವಿದ್ಯಾನಿಲಯ, ಮಂಗಳೂರು ವಿಶ್ವವಿದ್ಯಾನಿಲಯ, ಮಣಿಪಾಲ್ ಉನ್ನತ ಶಿಕ್ಷಣ ಅಕಾಡೆಮಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಸೂರತ್ಕಲ್, ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜು, ಸೆಂಟ್ ಅಲೋಶಿಯಸ್, ಸೆಂಟ್ ಫಿಲೋಮಿನಾ ಮತ್ತು ಮೂಡಬಿದ್ರೆಯ ಆಳ್ವಾ ಶಿಕ್ಷಣ ಸಂಸ್ಥೆ ಕೂಡ ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ. ಮಂಗಳೂರಿನ ಫಲವತ್ತಾದ ಭೂಮಿ ತೆಂಗು, ಮೆಣಸು, ಅಡಿಕೆ, ಗೋಡಂಬಿ, ಭತ್ತ ಬೆಳೆಗಳ ಮಹಾತಾಯಿ. ಮೀನುಗಾರಿಕೆಯೇ ಇಲ್ಲಿನ ಮುಖ್ಯ ಕಸುಬು. ಇದುವೇ ದುಡಿಯುವ ಕೈಗಳ ಜೀವನಾಡಿ. ಇನ್ನು ಮಂಗಳೂರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದುಬೈನಲ್ಲಿ ಬಿಸಿನೆಸ್ ಮೆನ್ಗಳಿದ್ದಾರೆ. ಸಾಕಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ತಿಂಗಳಿಗೆ ಲಕ್ಷ ಲಕ್ಷ ಕೋಟ್ಯಂತರ ದುಡಿತಾ ಇದ್ದಾರೆ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಮಂಗಳೂರಿನ ಈ ಕಿರುಚಿತ್ರ ಇಷ್ಟ ಆಗಿದೆ ಅಂತ ನಾನ್ ಭಾವಿಸ್ತೀನಿ. ಹಾಗೆ ನಿಮ್ಗೇನಾದ್ರೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಗೊತ್ತಿಲ್ಲದ ಮಾಹಿತಿ ಗೊತ್ತಿದ್ರೆ ಪ್ಲೀಸ್ ಡೂ ಕಮೆಂಟ್. ಟಾಕಿಂಗ್ ಪ್ಯಾರೆಟ್ಸ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.